ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತು ನಾನು ಈ ವಿಡಿಯೋದಲ್ಲಿ 2 ಗಿಡಮೂಲಿಕೆಯ ಬಗ್ಗೆ ನಿಮಗೆ ಕೂಡ ತಿಳಿಸೋಣ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಫಸ್ಟ್ ಒನ್ ನಾವು ಬಂದು ಇಲ್ಲಿ ಕಾಡು ಬಸಳೆ ಬಗ್ಗೆ ಮಾತಾಡುವ, ಹಾಗೆ ನೆಕ್ಸ್ಟ್ ಒನ್ ಲೆಮನ್ ಗ್ರಾಸ್ ಅಂತ ಹೇಳ್ತಾರಲ್ವ, ಆ ಗಿಡದ ಬಗ್ಗೆನೂ ಮಾತಾಡುವ. ಫಸ್ಟಿಗೆ ಇದರಿಂದ ಏನು ಯೂಸಸ್ ಆಗುತ್ತೆ, ಹಾಗೆ ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂದರೆ ಉಪಯೋಗಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟೇ ಕಾಡು ಬಸಳೆ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಕಾಡು ಬಸಳೆಯನ್ನು ರಣಪಾಲ ಸೊಪ್ಪು ಅಂತಲೂ ಕರೀತಾರೆ. ಈ ಕಾಡು ಬಸಳೆಯಿಂದ ಕಷಾಯ ಮಾಡಬಹುದು. ಕಷಾಯ ಮಾಡೋದು ಹೇಗಪ್ಪ ಅಂದರೆ 1 ಗ್ಲಾಸ್ ನೀರಿಗೆ ನಮಗೆ 4ರಷ್ಟು ಎಳೆ ಬೇಕಾಗುತ್ತೆ, ಇದರ ಸೊಪ್ಪು ಬೇಕಾಗುತ್ತೆ. ಹಾಗೆ 4ರಿಂದ 5 ಕರಿಮೆಣಸು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಬೇಕು. ಇದರ ಯೂಸಸ್ ಬಂದು ನಮಗೆ ಅಜೀರ್ಣ ಇರೋರಿಗೆ, ಮಲಬದ್ಧತೆ ಹಾಗೆ ಪಿತ್ತ ಇರೋರಿಗೆ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ಕಿಡ್ನಿ ಸ್ಟೋನ್ ಇರೋರು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಸೊಪ್ಪನ್ನ ಜಗಿದು ಬಿಸಿನೀರು ಕುಡಿಬೇಕು, ಜಗಿದು ತಿಂದು ಬಿಸಿನೀರು ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರಿಗೂ ಇದು ತುಂಬ ಒಳ್ಳೆಯದು. ಲೆಮನ್ ಗ್ರಾಸ್ ಅಥವಾ ಮಜ್ಜಿಗೆ ಹುಲ್ಲು ಅಥವಾ ನಿಂಬೆ ಹುಲ್ಲು ಅಂತ ಹೇಳ್ತೇವೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ. ಇದನ್ನು ಹೇಗೆ ಮಾಡೋದಂದರೆ 150 ml ನೀರು ಅಂದರೆ 1-1.5 ಗ್ಲಾಸ್ ಆಗುವಷ್ಟು ನೀರಿಗೆ ಈ ಹುಲ್ಲನ್ನು ಒಂದು 4 ತುಂಡುಗಳಾಗಿ ಮಾಡಿ ಚೆನ್ನಾಗಿ ಕುದಿಸಬೇಕು. ಫಸ್ಟು ಚೆನ್ನಾಗಿ ಕುದಿಸಿದ ನಂತರ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ನಾವು ಇದನ್ನು ಕುಡಿಯಬೇಕು. ಸೊ ಈ ರೀತಿ ಮಾಡಿ ಕುಡಿಯೋದ್ರಿಂದ ನಮ್ಮದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯೂ ಉತ್ತಮವಾಗುತ್ತೆ. ಹಾಗೆ ಸಣ್ಣ ಕರುಳು, ದೊಡ್ಡ ಕರುಳು ಅದರ ಕೆಲಸನೂ ಇನ್ನೂ ಚೆನ್ನಾಗಿ ವೃದ್ಧಿಯಾಗುತ್ತೆ. ಹಾಗೆ ಕ್ಯಾನ್ಸರ್ ಇರೋರಿಗೂ ಇದು ತುಂಬ ಗುಣಾಂಶಕವಾಗಿರೋ ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ, ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಈ 2 ಗಿಡಮೂಲಿಕೆಯ ಬಗ್ಗೆ ನೀವು ಕೂಡ ತಿಳಿದುಕೊಂಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಮಾಹಿತಿ ಇರೋ ವಿಷಯದೊಂದಿಗೆ ನಾನು ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.